ಅಪ್ಪನ ಜೊತೆ ಕನೆಕ್ಷನ್ ಜಾಸ್ತಿನಾ ನಿಮಗೆ ಅಮ್ಮನ ಜೊತೆ ಕನೆಕ್ಷನ್? ರಿಯಲ್ ಲೈಫಲ್ಲ? ರಿಯಲ್ ಲೈಫ್ ಇಲ್ಲ, ಈಕ್ವಲ್ ಕನೆಕ್ಷನ್ ಇದೆ, ಸೇಮ್ ಕನೆಕ್ಷನ್ ಇದೆ. ಅಪ್ಪನ ಜೊತೆ ಬೇರೆ ಥರ ಕನೆಕ್ಷನು, ಅಮ್ಮನ ಜೊತೆ ಬೇರೆ ಥರ ಕನೆಕ್ಷನ್ ಅಷ್ಟೇ. ಓಕೆ. ದೆನ್ ಪಾರು ಸೀರಿಯಲಲ್ಲಿ ಆ್ಯಸ್ ಎ ಲವರ್ ಬಾಯ್ ಆಗಿ ತುಂಬ ಸ್ಮಾರ್ಟ್ ಬಾಯ್ ಆಗಿ ಬಿಸ್ನೆಸ್ ಮ್ಯಾನ್ ಆಗಿ ಕಾಣಿಸ್ಕೊಂಡಿದ್ರಿ. ಸೊ ಇಲ್ಲಿ ನೋಡಿದ್ರೆ ಬೇರೆದೇ ಆ್ಯಂಗಲ್, ಅಂದರೆ ಅಪ್ಪನಾಗಿ ಕಾಣಿಸ್ಕೊಂಡಿದ್ದೀರಾ. ಸೊ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದರೆ, ಇನ್ನೂ ನೀವು ರಿಯಲ್ ಲೈಫಲ್ಲಿ ಅಪ್ಪ ಆಗಿಲ್ಲ ಅಂತ ಅನಿಸುತ್ತೆ. ಅಂದರೆ ಇದನ್ನು ನನಗೆ ಸುದೀಪ್ ಸರ್ ಫಸ್ಟು ಕರೆಸಿದಾಗ ಹೇಳಿದರು, ಇದು ಒಂದು ಪಾರುದು ಎಕ್ಸ್ಟೆಂಡೆಡ್ ವರ್ಷನ್ ಆಗುತ್ತೆ. ಯಾಕೆಂದರೆ ಅದು ಎಂಡಿಂಗಲ್ಲಿ ನಾನು ಅಪ್ಪ ಆಗಿರ್ತೀನಿ, ಸೊ ಅಲ್ಲಿ ಮಗಳಿರ್ತಾಳೆ. ಸೊ ಅಲ್ಲಿಂದ ಇದು ಹೋಗ್ತಾ ಹೋಗ್ತಾ ಒಂದು ಮೆಚ್ಯೂರ್ಡ್ ಕತೆ ಆಗುತ್ತೆ. ಇದು ಲವರ್ ಬಾಯ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಮೊದಲಿನ ಸೀರಿಯಲ್ಗಳಲ್ಲೆಲ್ಲ. ಸೊ ಇದೊಂದು ಬೇರೆ ಆ್ಯಂಗಲ್ಲು. ಆ್ಯಂಡ್ ಇಲ್ಲಿ ಮಗಳ ಜೊತೆ ಪ್ರೀತಿ ಬೇರೆ ಥರ ಇದೆ. ಇದನ್ನು ನಾನು ಜಾಸ್ತಿ ರಿವೀಲ್ ಮಾಡೋದಕ್ಕಾಗಲ್ಲ ಆ್ಯಕ್ಚುಲಿ, ಬಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಪ್ಪನಾಗಿ ನಾನು ಹೇಗೆ ನನ್ನ ಮಗಳನ್ನ ಮನಸ್ಸನ್ನ ಗೆಲ್ತೀನಿ ಅನ್ನೋದೇ ಒಂದು ಕತೆ. ಯಾಕೆ ಹಿತಾಗೆ ಅಪ್ಪ ಹಿತ ಅನಿಸಲ್ಲ ಅಂತ? ಅದನ್ನು ನಾನು ಹಿತವಾಗಿ ಹೇಳೋಕ್ಕಾಗಲ್ಲ ಇವಾಗ, ಬಿಕಾಸ್ ಅದು ಫಸ್ಟ್ ಎಪಿಸೋಡ್ ನೀವು ನೋಡಲೇಬೇಕಾಗುತ್ತೆ. ಯಾಕೆಂದರೆ ಸ್ಟೋರಿದು ಮೇಯ್ನ್ ಅದಿಷ್ಟೇ, ಅದು ಏನಕ್ಕೆ ಅಪ್ಪಂಗೆ ಕಂಡ್ರೆ ಆಗಲ್ಲ, ಅಪ್ಪ ಅಮ್ಮಂಗೆ ಲೈಕ್ ಏನು ಕನೆಕ್ಷನ್ನು ಅನ್ನೋದೇ ಮೇಯ್ನು. ಸೊ ಹಂಗಾಗಿ ಅದನ್ನು ನಾನು ಖಂಡಿತ ಇವಾಗ ಹೇಳೋಕ್ಕಾಗಲ್ಲ. ಇನ್ನೇನು ಜಾಸ್ತಿ ದಿನ ಇಲ್ಲ, ಇನ್ನೊಂದು ನೆಕ್ಸ್ಟ್ ವೀಕಲ್ಲಿ ಹೆಂಗಿರೋ ಮಂಡೇ ಲಾಂಚ್ ಆಗ್ತಾಯಿದೆ. ಖಂಡಿತ ಎಲ್ರಿಗೂ ಅದಕ್ಕೆ ಆನ್ಸರ್ ಸಿಗುತ್ತೆ. ಸೊ ಈ ಪಾತ್ರಕ್ಕೆ ನಿಮ್ಮ ಪ್ರಿಪ್ರೇಷನ್ಸ್ ಬಗ್ಗೆ, ಅಂದರೆ ಮೇಕ್ ಓವರ್ ಆಗಿರ್ಬೋದು, ಜೊತೆಗೆ ಇದು ಏನು 65 ಡೇಸ್ ಆ ಥರ ಸಿನಿಮಾ ಶೂಟಿಂಗ್ ಅಲ್ಲ, ನೀವು ಇನ್ನು 3 ವರ್ಷ ಬರುತ್ತೋ 4 ವರ್ಷ ಬರುತ್ತೋ ಹೇಳೋದಕ್ಕಾಗೋದು. ಸೊ ಅದ್ರ ಬಗ್ಗೆ ತಯಾರಿ ಅಂತ ಬಂದಾಗ ಡೆಫಿನೆಟ್ಲಿ ಲುಕ್ ವೈಸ್ ಬೇರೆ ಥರ ಕಾಣಿಸ್ಲೇಬೇಕಾಗಿತ್ತು. ಬಿಕಾಸ್ ಪಾರುಲಿ 6 ವರ್ಷ ನೋಡಿದ್ದಾರೆ, ಫೇಸ್ ಅದೇ ಥರ ಇದ್ದರೆ ಅದೇ ಆದಿ ಅನ್ನೋ ಕ್ಯಾರೆಕ್ಟರ್ ಕ್ಯಾರಿ ಆಗೋ ಥರ ಅನಿಸುತ್ತೆ ಅನ್ನೋ ಒಂದು ಭಯ ಇತ್ತು. ಸೊ ಹಾಗಾಗಿ ಅಪಿಯರೆನ್ಸ್ ವೈಸ್ ಬೇರೆ ಥರ ಕಾಣಿಸ್ಬೇಕು ಅಂತಂದಾಗ ರಾಘು ಸರೇ ಸಜೆಸ್ಟ್ ಮಾಡಿ ಈ ಥರ ಒಂದು ಗ್ಲಾಸ್ ಹಾಕಿದಾಗ ಬೇರೆ ಥರನೇ ಕಾಣಿಸ್ತೆ ಆ್ಯಕ್ಚುಲಿ. ಆ್ಯಂಡ್ ಅದು ಕ್ಯಾರೆಕ್ಟ್ರಿಗೂ ಅದು ಬೇಕಾಗುತ್ತೆ. ಅಂದರೆ ಆ ಕ್ಯಾರೆಕ್ಟ್ರ್ ಅದು ಎಷ್ಟು ನೊಂದಿದೆ ಅನ್ನೋದು ಅಲ್ಲಿಂದ ತೋರಿಸ್ಬೋದು ಆ್ಯಕ್ಚುಲಿ. ಸೊ ಹಾಗಾಗಿ ಅದು ವರ್ಕ್ ಆಯಿತು. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಇದು ಕ್ಯಾರೆಕ್ಟರೈಸೇಷನ್ ಅಂತಂದಾಗ ಸೀನ್ಸೇ ಆ ಥರ ಕನ್ಸ್ಟ್ರಕ್ಟ್ ಆಗಿದೆ. ಸೊ ಹಾಗಾಗಿ ನಾನೇನು ತುಂಬ ಏನೋ ಅದ್ರ ಮೇಲೆ ವರ್ಕ್ ಮಾಡಬೇಕು ಅನ್ನೋದಿರಲಿಲ್ಲ. ಸೊ ಸೀನ್ಸ್ ಇದ್ದಾಗ ಆ ಥರ ಆ್ಯಕ್ಟ್ ಮಾಡೋದಕ್ಕೆ ನಂಗೆ ತುಂಬ ಹೆಲ್ಪ್ ಆಯಿತು. ಇಲ್ಲಿ ಶರತ್ತಾಗೆ ಕಾಣಿಸ್ಕೊಳ್ತಿದ್ದಾರೆ. ಸೊ ಏನಾದರೂ ಪಾತ್ರದಲ್ಲಿ ನಿಮ್ಮ ರಿಯಲ್ ಕ್ಯಾರೆಕ್ಟರ್ಸ್ ಏನಾದರೂ ಸಿಮಿಲಾರಿಟೀಸ್ ಇದೆಯಾ ಆ ಪಾತ್ರಕ್ಕೂ ನಿಮಗೂ ಅಂತ? ಖಂಡಿತ ಇದೆ. ಅಂದರೆ ಶರತ್ ಅನ್ನೋ ಹೆಸರೇ ಇಟ್ಕೊಂಡಿರೋದಕ್ಕೆ ಏನಾದರೂ ಪರ್ಟಿಕ್ಯುಲರ್ ರೀಸನ್ ನನಗೂ ಗೊತ್ತಿಲ್ಲ. ಫಸ್ಟಿಗೆ ಬೇರೆ ಹೆಸರಿತ್ತು, ಆಮೇಲೆ ರಾಘು ಸರೇ ಸಜೆಸ್ಟ್ ಮಾಡಿದ್ರಂತೆ ಶರತ್ ಅನ್ನೋದೇ ಇರಲಿ ಚೆನ್ನಾಗಿರುತ್ತೆ ಅಂತ. ಸೊ ಹಂಗಾಗಿ ನನಗೆ ಆ್ಯಕ್ಚುಲಿ ಖುಷಿ ಇದೆ. ಬಿಕಾಸ್ ಒರಿಜಿನಲ್ ನೇಮ್ ಗೊತ್ತಿರಲಿಲ್ಲ ಇಷ್ಟು ದಿನ ಜನಕ್ಕೆ. ಆದಿ ಅಂತಲೇ ಎಲ್ಲೋದ್ರೂ ಕರಿತಾಯಿದ್ರು. ಇವಾಗ ಅಟ್ಲೀಸ್ಟ್ ಸ್ಕ್ರೀನ್ ನೇಮು ಒರಿಜಿನಲ್ ನೇಮ್ ಸೇಮ್ ಆಗಿರೋದ್ರಿಂದ ಜನಕ್ಕೆ ನಿಜವಾಗಿ ನನ್ನ ಹೆಸರು ಗೊತ್ತಾಗುತ್ತೆ ಆ್ಯಂಡ್ ಜನಕ್ಕೆ ಇನ್ನೂ ಹತ್ತಿರ ಆಗ್ಬೋದು ಅಂತ. ಸೊ ಈ ಪಾತ್ರ ನೀವೆಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ? ಬಿಕಾಸ್ ಏನು ಗೊತ್ತಾ, ಇತ್ತೀಚಿನ ಸೀರಿಯಲ್ಗಳಲ್ಲಿ ನೋಡಿದ್ರೆ ಈ ಮಕ್ಕಳದೇ ರಾಜ್ಯಭಾರ ಜಾಸ್ತಿ ಆಗೋಗ್ಬಿಟ್ಟಿದೆ. ಅಂದರೆ ಕ್ಯೂಟಾಗಿ ಎಲ್ಲರೂ ಮಾತಾಡಿಸ್ಕೊಂಡು ತುಂಬ ಕನೆಕ್ಟ್ ಆಗ್ತಿದೆ ಫ್ಯಾಮಿಲಿ ಆಡಿಯನ್ಸ್ಗೆ. ಅದು ಮಗು ಮತ್ತು ತಂದೆ ತಾಯಿ ರಿಲೇಷನ್ಶಿಪ್ ಏನಿದೆ ಆ ಥರದ್ದು. ಸೊ ಮಕ್ಕಳ ಜೊತೆ ನೀವು ಆ್ಯಕ್ಟ್ ಮಾಡೋದು ಅದು ಯಾವ ರೀತಿ ಎಂಜಾಯ್ ಮಾಡ್ತಿದ್ದೀರಾ ಅಂತ? ನನಗೆ ಮೊದಲಿಂದ ಮಕ್ಕಳಂದರೆ ತುಂಬ ಇಷ್ಟ ಆ್ಯಕ್ಚುಲಿ. ಸೊ ನನಗೆ ಎಲ್ಲಿ ಹೋದ್ರೂ ಯಾರೋ ಒಂದು ಮಕ್ಕಳು ಸಿಗ್ತಾರೆ. ಈಗ ನಾನು ಬೇರೆ ಕಡೆ ಇನ್ನೊಂದು ಮನೆ ಶಿಫ್ಟ್ ಆಗಿದೆ ಅಂದರೆ ಪಕ್ಕದ ಮೇಲೆ ಯಾವುದೋ ಒಂದು ಚಿಕ್ಕ ಮಕ್ಕಳು ಇರ್ತಾರೆ. ಸೊ ಆ ಥರ. ಸೊ ಹಾಗಾಗಿ ನಾನು ತುಂಬ ಎಂಜಾಯ್ ಮಾಡ್ತೀನಿ ಮಕ್ಕಳ ಜೊತೆ ಆ್ಯಕ್ಟ್ ಮಾಡೋದು. ಬಟ್ ನೀವು ಹೇಳಿದಾಗೆ ಇವಾಗ ಎಲ್ಲ ಕಡೆ ಎಲ್ಲ ಸೀರಿಯಲಲ್ಲೂ ಮಕ್ಕಳಿದ್ದಾರೆ, ಬಟ್ ಇದರಲ್ಲಿ ಮಗುನ ತೋರಿಸಿರೋ ರೀತಿ ಬೇರೆ ಥರ ಇದೆ. ನಿಮ್ಗೆ ಇವಾಗ ಬಂದಿರೋ ಎಲ್ಲ ಸೀರಿಯಲ್ಗಳಲ್ಲಿ ಯಾವ ಥರ ಇದೆಯೋ ಆ ಥರ ಇದಿಲ್ಲ. ಎಲ್ಲದರಲ್ಲೂ ತುಂಬ ತರಲೆ ಅಥವಾ ತುಂಬ ಕ್ಯೂಟಾಗಿ ಆಡುವಂಥ ಮಕ್ಕಳಿದ್ದಾರೆ, ಬಟ್ ಇಲ್ಲಿ ತುಂಬ ಮೆಚ್ಯೂರ್ಡ್ ಮಗು ಅದು. ಸೊ ಹಾಗಾಗಿ ಅದು ಬೇರೆ ಥರ ಅಂತ ಅನಿಸುತ್ತೆ ಖಂಡಿತ. ನಿಮ್ಮ ಹೀರೋಯಿನ್ಸ್ ಇಬ್ಬರಲ್ಲೂ ಒಬ್ಬರು ದೇವಿನೇ ನಂಬಲ್ಲ, ಇನ್ನೊಬ್ಬರು ದೇವಿನೇ ಎಲ್ಲ ಅಂತ ಅಂದ್ಕೊಳ್ತಾರೆ. ಸೊ ನೀವು ಯಾವ ಥರ, ಅವರ ಪತಿ ಯಾವ ಥರ ಅಂತ? ನಾವೆಲ್ಲ ನಂಬ್ತೀವಿ, ನಂಬಲ್ಲ ಅಂತೇನಿಲ್ಲ. ರಿಯಲ್ ಲೈಫಲ್ಲೂ ನಂಬ್ತೀವಿ, ರೀಲಲ್ಲೂ ನಂಬ್ತೀವಿ. ಸೊ ಪ್ರೀತಿನ ಜಾಸ್ತಿ ನಂಬ್ತೀವಿ ಆ್ಯಕ್ಚುಲಿ. ಸೊ ಅದು ಗೆಲ್ಲುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಬಿಡಲಾರೆ ಅಂತ ಪ್ರೇಕ್ಷಕರ ಎದುರು ಬರ್ತಾ ಇದ್ದೀರಾ. ಸೋಮವಾರದಿಂದ ಸ್ಟಾರ್ಟ್ ಆಗ್ತಿದೆ 9:30ಗೆ. ಸೊ ಕನ್ನಡಿಗರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ? ನಮ್ಮ ಪಾರು ಕೂಡ 9:30ಗೆ ಲಾಂಚ್ ಆಗಿತ್ತು. 6 ವರ್ಷ ತುಂಬ ಪ್ರೀತಿಯಿಂದ ನಮಗೆ ನಮ್ಮನ್ನ ನೋಡ್ಕೊಂಡಿದ್ದೀರಾ ಆ್ಯಂಡ್ ಪ್ರೀತಿ ಕೊಟ್ಟಿದ್ದೀರಾ. ಸೊ ಇವಾಗ ಮತ್ತೆ ನಾನಿನ್ನ ಬಿಡಲಾರೆ ಅಂತ 9:30 ಸ್ಲಾಟ್ಗೆ ಬರ್ತಾಯಿದ್ದೀವಿ. ಆ್ಯಂಡ್ ಡೆಫಿನೆಟ್ಲಿ ಸ್ಮಾಲ್ ಸ್ಕ್ರೀನಲ್ಲಿ
ಇಲ್ಲಿವರೆಗೂ ನೋಡದೇ ಇರುವಂಥ ಒಂದು ಸೀರಿಯಲ್ನ ನಾವು ಮಾಡಿದ್ದೀವಿ. ತುಂಬ ಒಳ್ಳೆಯ ಪ್ರಾಜೆಕ್ಟು ಆ್ಯಂಡ್ ಇದರಲ್ಲಿ ತುಂಬ ಫ್ಯಾಂಟಸಿ ಇದೆ, ಗ್ರಾಫಿಕ್ ಎಲಿಮೆಂಟ್ಸ್ ಇದೆ. ಖಂಡಿತ ಎಲ್ಲರೂ ಎಂಜಾಯ್ ಮಾಡ್ತೀರಾ. ಮಿಸ್ ಮಾಡದೆ ನಾನಿನ್ನ ಬಿಡಲಾರೆ ನೋಡಿ. ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ಬೆಸ್ಟ್, ನಿಮಗೆ ಒಳ್ಳೆಯದಾಗಲಿ. ಸೊ ನೋಡಿದ್ರಲ್ಲ, ಇದಿಷ್ಟು ಶರತ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಂಗಳಾ ರಾಜಗೋಪಾಲ್, TV9 ಬೆಂಗಳೂರು.